ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಇದು ಈ ಅವಧಿಯ ಮತ್ತೊಂದು ಅತಿ ದೊಡ್ಡ ಆಘಾತ. 5 ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಅಂತಿರುವ ಸಿದ್ದರಾಮಯ್ಯನವರ ಕುರ್ಚಿಯ ಬುಡಕ್ಕೆ ಬಾಂಬ್ ಇಟ್ಟಿರುವಂತಹ ಕೇಸ್ ಒಂದು ಈಗ ಬ್ಲಾಸ್ಟ್ ಆಗ್ತಾ ಇದೆ. ರಾಜ್ಯಪಾಲರು ಮೊದಲೇ ಸರ್ಕಾರ ರಾಜ್ಯಪಾಲರ ನಡುವೆ ಸಂಘರ್ಷ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ನಡೀತಿರೋ ಹೊತ್ತಲ್ಲಿ ರಾಜ್ಯಪಾಲರು ಕೊಡ್ತಾರ ಸಿದ್ದರಾಮಯ್ಯನವ್ರಿಗೆ ಬಿಗ್ ಶಾಕ್. ಮಹತ್ವದ ದಾಖಲೆಗಳು ಈಗ ಬ್ಲಾಸ್ಟ್ ಆಗಿರೋದು. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವ್ರಿಗೆ ಯಾಕೋ ಗ್ರಹಚಾರ ಕೈ ಕೊಟ್ಟಂಗೆ ಕಾಣಿಸ್ತಾ ಇದೆ. ಮೊದಲ ಅವಧಿಯಲ್ಲಿ ಹೆಂಗಿದ್ರು ಸಿದ್ದರಾಮಯ್ಯನವರು? ಅವರ ಗತ್ತು ಗಮ್ಮತ್ತು ಬೇರೆನೇ ಇತ್ತು. ಮತ್ತು ಸಿದ್ದರಾಮಯ್ಯನವ್ರು ಅಂದರೆ ಕಾವತಿ ಅದು ಇದು ಬಂದಿರಬಹುದು, ಅವ್ರನ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ. ಅವರು ಕ್ಯಾಬಿನೆಟಲ್ಲೋ ಮತ್ತೊಬ್ಬರು ಇನ್ನೊಬ್ಬರು ಏನೋ ಮಾಡಿರಬಹುದು, ಬಟ್ ಸಿದ್ದರಾಮಯ್ಯನವ್ರ ಕೈಗೆ ಮಸಿ ಇಲ್ಲ ಅನ್ನುವಂಥ ಒಂದು ಬಲ ಇತ್ತು ಅವ್ರಿಗೆ. ಇಡಿ CBI ಇನ್ನೊಂದು ಟಚ್ ಮಾಡೋಕೆ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯನವ್ರನ್ನ. ಹಾಗಾಗಿಯೇ ಅವರಷ್ಟು ಗಟ್ಟಿಯಾಗಿದ್ದಾರೆ ಅನ್ನುವಂಥ ಮಾತಲ್ವ ಅವ್ರ ಬಗ್ಗೆ ಕೇಳಿ ಬರ್ತಾ ಇದ್ದಿದ್ದು. ಆದರೆ ಈ ಅವಧಿಯಲ್ಲಿ ಮೂಡ ಕುತ್ತಿಗೆ ತನಕ ಬಂದಿದೆ. ಕಳೆದು ಹೋಯ್ತು ಮೂಡ ಕೇಸು ಅನ್ನೋಷ್ಟು ಹೊತ್ತಿಗೆ ಈಗ ಮತ್ತೆ ಸೀರಿಯಸ್ ಆಗಿದೆ. ಕೋರ್ಟಲ್ಲಿ ಏನೇನು ಆಗ್ತಾ ಇದೆ ಡೆವಲಪ್ಮೆಂಟ್ಸ್ ನೋಡ್ತಿದ್ದೀವಿ. 27 ಸಾಕ್ಷಿಗಳನ್ನು ಇಡಿ ಆ ದಾಖಲೆಗಳನ್ನು ಎತ್ತುಕೊಂಡಿರೋದು ಸಿದ್ದರಾಮಯ್ಯನವ್ರ ವಿರುದ್ಧ. ಇದು ಒಂದು ಕಡೆ ಆದರೆ ಮತ್ತೊಂದು ಸ್ಫೋಟಕ ಕೇಸ್. ಈಗ ಇದು 1-2 ಕೋಟಿದು ಅಲ್ಲ, 100 ಕೋಟಿದಂತೂ ಅಲ್ವೇ ಅಲ್ಲ, 5,000 ಕೋಟಿಯ ಕೇಸ್ ಒಂದು ಬ್ಲಾಸ್ಟ್ ಆಗಿದೆ. ಗಂಭೀರವಾದ ಆರೋಪ, ಕಂಪ್ಲೇಂಟು. ಈಗ ನೋಡಿ, ಸಾಮಾಜಿಕ ಕಾರ್ಯಕರ್ತ H. ರಾಮಮೂರ್ತಿ ಅವರು ಏನು ಮನವಿ ಮಾಡಿಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿದ್ದಾರೆ ರಾಜ್ಯಪಾಲರಿಗೆ. ಹೇಗೆ ಮೂಡಾದಲ್ಲಿ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿದ್ರಲ್ವ, ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ಇದು ಇಲ್ಲಿ ತನಕ ಬಂದಿರೋದು ಮೂಡಾ ಕೇಸು. ಆದರೆ ಅದು ಬರೀ 50 ಕೋಟಿ ಪ್ರಕರಣ, 14 ಸೈಟ್ನ ಪ್ರಕರಣ. ಒಬ್ಬರು CMಗೆ ಅದು ಒಂದು ಲೆಕ್ಕದಲ್ಲಿ ಲೆಕ್ಕಕ್ಕೆ ಇಲ್ಲ. ಅದು ರಾಜಕಾರಣದ ಕಾರಣದಿಂದಾಗಿ ಇಷ್ಟು ದೊಡ್ಡದಾಯ್ತೋ ಏನೋ ಗೊತ್ತಿಲ್ಲ. ಅಂಥದ್ದು ಎಷ್ಟೆಷ್ಟು ನಡೆಯುತ್ತೋ ಅನ್ನೋದೇ ಅಲ್ವಾ ಚರ್ಚೆ ಆಗಿರೋದು. ನಡೀತಾನೆ ಇರುತ್ತೆ. 50 ಕೋಟಿ ಮುಖ್ಯಮಂತ್ರಿಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ಥರನೇ ಅಲ್ವಾ ಚರ್ಚೆ ಆಗಿರೋದು. ಅದು ತಪ್ಪೋ ಸರಿನೋ ಚರ್ಚೆ ಅಂತೂ ಆಗಿದೆ. ಆದರೆ ಇದು ಸಣ್ಣ ಲೆವೆಲ್ ಪ್ರಕರಣ ಅಲ್ಲ ಬಿಡಿ. ಇದು 5,000 ಕೋಟಿ ಪ್ರಕರಣ, 500 ಕೋಟಿ ಕಿಕ್ ಬ್ಯಾಕ್ ಪ್ರಕರಣ. ಕಂಪ್ಲೇಂಟ್ ಇರೋದು ಹಾಗೆ, ಆರೋಪ ಇರೋದು ಹಾಗೆ. ಸತ್ಯಾಸತ್ಯತೆ ಈಗ ರಾಜ್ಯಪಾಲರು ಪರಿಶೀಲನೆ ಮಾಡಿ ಪ್ರಾಸಿಕ್ಯೂಷನ್ ಅನುಮತಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಆದೇಶ ಕೊಡಬಹುದು. ಸಾಮಾಜಿಕ ಕಾರ್ಯಕರ್ತ ಕೊಟ್ಟಿರೋ ದೂರೇನು? ಏನಿದು ಗಂಭೀರವಾದ ಆರೋಪ? ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ತನಿಖೆ ಮಾಡಿ, ಅಂದರೆ ತನಿಖೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಿದು? ರಾಜಕಾರಣದಲ್ಲಿ ಕೈಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಬಲ್ಲಂಥ ಕೇಸು. ತನಿಖೆಗೆ ಎತ್ತುಕೊಂಡ್ರೆ ಇದು ಗಂಭೀರ ಸ್ವರೂಪದ ಪ್ರಕರಣ ಆಗಬಹುದು. ಈಗ ರಾಜ್ಯಪಾಲರ ಅಂಗಳ ಮಾತ್ರ ತಲುಪಿದೆ. ಗುತ್ತಿಗೆಯನ್ನು ನವೀಕರಿಸೋದಿಕ್ಕೆ CM 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಒಂದು ಸಿಡಿದಿದೆ. ಸಾಮಾಜಿಕ ಕಾರ್ಯಕರ್ತ ಕೊಟ್ಟಿರುವಂತಹ ದೂರಲ್ಲಿ ಏನೇನಿದೆ? ಹಾಗಾದರೆ ರಾಜ್ಯಪಾಲರಿಗೆ ಸಾಲಿಸಿಟರ್ ಜನರಲ್ ಬಳಿ ಚರ್ಚೆಯನ್ನು ನಡೆಸಿ ತೀರ್ಮಾನವನ್ನು ಕೈಗೊಳ್ತಾರೆ. ಇದು ಪೂರಕವಾದ ದಾಖಲೆಗಳನ್ನು ಹೊಂದಿದೆಯಾ? ಸಿದ್ದರಾಮಯ್ಯನವರಿಂದ ಹಿಂದಿನ ಅವಧಿ ಇದು 2015ರಲ್ಲಿ ಹಿಂದೆ CM ಆಗಿದ್ದಾಗ ಸಿದ್ದರಾಮಯ್ಯನವರು ಈ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾದ ದಾಖಲೆಗಳಿವೆ. ಇನ್ವೆಸ್ಟಿಗೇಷನ್ಗೆ ಕೊಡೋದಕ್ಕೆ ಪ್ರಾಥಮಿಕವಾಗಿ ಆದರೂ ಆ ಅಂಶಗಳು ಕಾಣಿಸ್ತಿವ್ಯಾ? ತಪ್ಪು ಕಾಣಿಸ್ತಿದ್ಯಾ ಮೇಲ್ನೋಟಕ್ಕೆ? ಇದನ್ನೆಲ್ಲ ಈಗ ಸಾಲಿಸಿಟರ್ ಜನರಲ್ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು, ಕಾನೂನಾತ್ಮಕವಾದ ಆಯಾಮಗಳನ್ನೆಲ್ಲ ಅಧ್ಯಯನ ಮಾಡಿ ಗವರ್ನರ್ ನಿರ್ಧಾರ ತಗೊಳ್ಳಿದ್ದಾರೆ. ಮೊದಲೇ ಸಿದ್ದರಾಮಯ್ಯನವ್ರಿಗೂ ಗವರ್ನರ್ಗೂ, ಅಂದರೆ ರಾಜ್ಯಪಾಲರಿಗೂ ರಾಜಭವನಕ್ಕೂ ಮತ್ತು ಸರ್ಕಾರಕ್ಕೂ ತೀವ್ರ ಜಟಾಪಟಿ ನಡೀತಾ ಇದೆ. ತಮಿಳುನಾಡಿನಲ್ಲಿ ಕೋರ್ಟ್ ಮೆಟ್ಟಿಲೇರಿ ಗವರ್ನರ್ ವಿರುದ್ಧ ಹೋರಾಟ ಮಾಡಿದ್ದಾಯಿತು. ನಾವು ಅದೇ ದಾರಿ ಹಿಡಿತೀವಿ ಅಂತ ಇಲ್ಲಿ ಕಡತಗಳನ್ನು ವಾಪಸ್ ಕಳಿಸ್ತಿರೋ ಬಗ್ಗೆ ಸಮರ ಸಾರಿದ್ದಾರೆ ಸಿದ್ದರಾಮಯ್ಯನವರು. ಈ ಹೊತ್ತಲ್ಲಿ ಗವರ್ನರ್ಗೆ ಬಹುದೊಡ್ಡ ಅಸ್ತ್ರವಾಯ್ತಾ, ಇದು ಬ್ರಹ್ಮಾಸ್ತ್ರವೇ ಸಿಕ್ಕಂಗಾಯ್ತಾ? ನೋಡಿ, ಈಗ ಏನೇನಿದೆ ಇದರಲ್ಲಿ? ಗಣಿ ಗುತ್ತಿಗೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಇದರಿಂದಾಗಿ 5,000 ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ. ಎಷ್ಟು? 5,000 ಕೋಟಿ ನಷ್ಟ ಆಗಿದೆ ಅನ್ನುವಂಥ ಗಂಭೀರವಾದ ಆರೋಪ. 2015ರಲ್ಲಿ ಎಷ್ಟೋ ವರ್ಷಗಳಿಂದ ಬಾಕಿ ಇದ್ದ ಲೈಸೆನ್ಸನ್ನು 2015ರಲ್ಲಿ ಮುಖ್ಯಮಂತ್ರಿಗಳು ಹಿಂದೆ ಮುಂದೆ ನೋಡದೆ ನವೀಕರಣ ಮಾಡಿಕೊಟ್ಟಿದ್ದಾರೆ. ಅಸಲಿಗಿದು ಟೆಂಡರ್ ಆಗಬೇಕಿತ್ತು. ಟೆಂಡರ್ ಮೂಲಕ ಆಗಬೇಕಿದ್ದ ಪ್ರಕ್ರಿಯೆಯನ್ನು ಲೈಸೆನ್ಸ್ ನವೀಕರಣದ ಮೂಲಕ ಹೆಂಗೆ ಮಾಡಿಕೊಟ್ರು ಸಿದ್ದರಾಮಯ್ಯನವರು ಅನ್ನುವಂಥ
ಪ್ರಶ್ನೆಯನ್ನ ಹಾಕಲಾಗಿದೆ. ಹರಾಜು ಹಾಕುವ ಬದಲು ನವೀಕರಣ ಮಾಡಿದ ಹೇಗೆ ಅನ್ನುವಂಥ ವಿಚಾರದೊಂದಿಗೆ 5,000 ಕೋಟಿ ನಷ್ಟ ಮಾಡಿರೋ ಈ ಕೇಸಲ್ಲಿ ತನಿಖೆ ಆಗಲೇಬೇಕು ಅಂತ ಗಂಭೀರ ಆರೋಪ, ದೂರು ಈಗ ದಾಖಲಾಗಿರೋದು. ಅಂದ್ರೆ ರಾಜ್ಯಪಾಲರಿಗೆ ಇದು ಹೋಗಿರೋದು. ಇನ್ನು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ ದೂರುದಾರರು ಉಲ್ಲೇಖ ಮಾಡಿರೋದು ಯಾವ್ಯಾವ ಗಣಿ ಕಂಪನಿಗಳನ್ನ ನವೀಕರಿಸಿರ್ತಾರೆ ಅಂದ್ರೆ, ಯಾವುದ್ರ ವಿರುದ್ಧ CBI ತನಿಖೆ ನಡೀತಿದೆಯೋ, ಯಾವುದು ಅಕ್ರಮ ಎಸಗಿದೆ ಅನ್ನೋ ರೀತಿಯಲ್ಲಿ ಆರೋಪಗಳನ್ನು ಹೊತ್ತಿದ್ದಾವೋ ಅಂತಹ ಗಣಿ ಕಂಪನಿಗಳ ಲೈಸೆನ್ಸ್ ಅನ್ನು ಕೂಡ ನವೀಕರಣ ಮಾಡಿಕೊಟ್ಟಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ. ಇದೆಲ್ಲವೂ ಮೇಲ್ನೋಟಕ್ಕೆ ಹೌದು ಅಂತ ಅನಿಸಿದ್ರೆ, ಇದು ತನಿಖೆಗೆ ಅರ್ಹವಾಗಿದೆ ಅಂತ ಅನಿಸಿದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಈ ವರ್ಷದಲ್ಲಿಯೇ ಈ ಅವಧಿಯಲ್ಲೇ 2ನೇ ಕೇಸ್ ಆಗುತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು. ಆಗಿದ್ದೇ ಹೌದಾದ್ರೆ ದೂರು ಸ್ವೀಕರಿಸಿ ಈಗ ಕಾನೂನು ವಿಭಾಗದ ಅಭಿಪ್ರಾಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಗವರ್ನರ್. ಸೊ ಕುತ್ತಿಗೆಗೆ ಬರೋ ತರ ಕಾಣಿಸ್ತಾ ಇದೆ. ಇದು ಕೂಡ ಪೂರಕವಾಗಿದ್ರೆ ಕಾನೂನು ತಜ್ಞರು, ಕಾನೂನು ವಿಭಾಗ ಗವರ್ನರ್ಗೆ ಎಸ್ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಉತ್ತರವನ್ನು ಕಳಿಸಿಕೊಟ್ರೆ ಸಿದ್ದರಾಮಯ್ಯನವ್ರಿಗೆ ಮತ್ತೊಂದು ಆಘಾತ. ಇದು 50 ಕೋಟಿಯ ಆಘಾತ ಅಲ್ಲ, 5,000 ಕೋಟಿಯ ಆಘಾತವಾಗಲಿದೆ. ಗಂಭೀರ ಆರೋಪ, ಸತ್ಯ ಸುಳ್ಳು ನಾಳೆ ನೋಡ್ಬೇಕು. ತನಿಖೆ ಅವಕಾಶ ಸಿಕ್ಕಿದ್ರೆ ಅದು ಗೊತ್ತಾಗತ್ತೆ. ಹಾಗಾಗಿ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಸರ್ಕಾರದ ಮಟ್ಟದಲ್ಲಿ ಮತ್ತೊಂದು ಸ್ಫೋಟಕ ಪ್ರಕರಣ ಇದಾಗಲಿದೆಯಾ? ಕಾದು ನೋಡಬೇಕು. ಗವರ್ನರ್ ನಿರ್ಧಾರ ಏನು ಅನ್ನೋದ್ರ ಬಗ್ಗೆ ಈಗ ಢವ ಶುರುವಾಗಿದೆ. ಮೂಡಾ ಕೇಸು ಕೋರ್ಟ್ನಲ್ಲಿ ನಡೀತಿದೆ. ಇಡಿ ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡಿದೆ. ಇದನ್ನ 27 ದಾಖಲೆಗಳು ಇದೆಲ್ಲ ಲೋಕಾಯುಕ್ತಕ್ಕೆ ಕಳಿಸ್ಕೊಟ್ಟಿದ್ವಿ ನಾವು. ಅದನ್ನ ಕನ್ಸಿಡರೂ ಮಾಡಿದೆ. ಸಾಕ್ಷಿನೇ ಇಲ್ಲ, ಇವರು ಅಪರಾಧಿಗಳೇ ಅಲ್ಲ ಅನ್ನೋ ರೀತಿಯಲ್ಲಿ ಕೈ ಬಿಟ್ಟು ರಿಪೋರ್ಟ್ ಹಾಕ್ತಿದಾರಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ದು. ಇಡಿ ಪ್ರತಿವಾದಿ ಆಗಬಹುದಾ, ಇಲ್ಲಿ ತಕರಾರು ಅರ್ಜಿ ಹಾಕಬಹುದಾ ಅಂತ ಕೋರ್ಟ್ ಗಮನಿಸುತ್ತೆ. ಇನ್ನೊಂದು ಕಡೆ ಹೈಕೋರ್ಟ್ನಲ್ಲಿಯೇ ತನ್ನ ದಾರಿ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇಡಿ ಯಾವ ರೀತಿಯಲ್ಲಿ ಹೋರಾಟ ನಡೆಸಿದೆ ಮತ್ತು ಜಯವನ್ನ ಕಂಡಿದೆ ಅನ್ನೋದನ್ನು ಗಮನಿಸಿದ್ದೀವಿ. ಸೊ ಸಿದ್ದರಾಮಯ್ಯನವ್ರಿಗೆ ಮೂಡಾ ಉರುಳು ಕೂಡ ಮತ್ತಷ್ಟು ಬಿಗಿಯಾಗೋ ಸ್ವರೂಪ ಕಂಡು ಬರ್ತಿದೆ. ಇದ್ರ ನಡುವೆ ಇನ್ನೊಂದು ಸ್ಫೋಟಕ ದಾಖಲೆ ಈಗ ತೆಗೆದಿದ್ದಾರೆ ರಾಮಮೂರ್ತಿ ಅನ್ನೋರು. ಇದು ಒಂದು ಕಡೆ ಆದ್ರೆ, ಸಿದ್ದರಾಮಯ್ಯನವರ ಪರಮಾಪ್ತ ನಾಯಕ, ಸರ್ಕಾರದ ಭಾಗವಾಗಿರುವ ಒಬ್ರು ಪ್ರಭಾವಿ ಕೈ ನಾಯಕ, ಕೈ ಶಾಸಕ ಸಿಕ್ಕಾಪಟ್ಟೆ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ವಿಡಿಯೋ ಅಂತೂ ಈಗ ಸಂಚಲನ ಸೃಷ್ಟಿ ಮಾಡಿ ಕೈಗೆ ಮಹಾಮುಖ ಭಂಗ ಎದುರಾಗಿದೆ. ಬೇರೆ ಯಾರು ಅಲ್ಲ, ಹಿಂದೆಲ್ಲ ಅವರು ಸಣ್ಣ ಸಣ್ಣ ಬಾಂಬ್ ಸಿಡಿಸಿದ್ರು, ಈಗ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಆರ್ಥಿಕ ಸಲಹೆಗಾರ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಸರ್ಕಾರ ಭ್ರಷ್ಟಾಚಾರದ ಕೋಪವಾಗಿದೆ ಅಂತ. ಎಲ್ಲ ಸರ್ಕಾರದಲ್ಲೂ ಇದ್ದಿದ್ದೆ, ಯಾವ ಸರ್ಕಾರವೂ ಹೊರತಾಗಿಲ್ಲ. ಆಮೇಲೆ ಏನೇ ಸಮಜಾಯಿಷಿ ಕೊಡ್ತಿರಬಹುದು, ಆದ್ರೆ ಆ ಸಮಜಾಯಿಷಿಯಲ್ಲೂ ನೋಡಿ ಎಂತೆಂಥ ಪಾಯಿಂಟ್ಸ್ ಇದೆ. ಅಲ್ಲಿಗೆ ಬರೋಣ. ಫಸ್ಟ್ ಹೇಳ್ತೀನಿ, ಬಸವರಾಜ ರಾಯರೆಡ್ಡಿ ಕಾರ್ಯಕ್ರಮದಲ್ಲಿ ಹೇಳಿಬಿಡ್ತಾರೆ, ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತ. ಯಾರ ಸರ್ಕಾರ ಇರೋದು? ಅಧಿಕಾರಿಗಳು ಮಾಡ್ತಿರೋದು, ನಾವಲ್ಲ ಅಂತಾರೆ ಅವರು. ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತ ಗೊತ್ತಿರ್ಲಿಲ್ವಾ? ಹಾಗಾದ್ರೆ ಬಿಜೆಪಿ ಕಾಲದಲ್ಲಿ 40% ಅಂತ ಹೇಳಿದಾಗ್ಲೂ ಬಿಜೆಪಿ ಅವರು ಅದೇ ಅಂತಾರೆ, ಅಧಿಕಾರಿಗಳು ಮಾಡ್ತಿರೋದು, ನಾವಲ್ಲ ಅಂತ ಅವರು ಕೈ ತೊಳ್ಕೊಂಡ್ಬಿಡ್ತಾರೆ. ನೀವು ಕೈ ತೊಳ್ಕೊಂಡ್ಬಿಡಿ, ನಿಮಗೂ ಅಧಿಕಾರಿಗಳಿಗೂ ಸಂಬಂಧನೇ ಇಲ್ಲ ಅಂತ ಒಪ್ಕೊಂಡ್ಬಿಡಿ. ಅಧಿಕಾರಿಗಳ ನಿಯಂತ್ರಣ ನಮ್ಮ ಕೈಯಲ್ಲಿಲ್ಲ ಅಂತ ಒಪ್ಕೊಂಡ್ಬಿಡಿ. ಈ ಸಿಸ್ಟಮ್ನ ಕಂಟ್ರೋಲ್ ತಪ್ಪು ಹೋಗಿದೆ ಅಂತ ಒಪ್ಕೊಂಡ್ಬಿಡಿ. ಬಸವರಾಜ ರಾಯರೆಡ್ಡಿ ಅವರೇ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತ ಅಷ್ಟು ಈಸಿಯಾಗಿ ಹೇಳ್ತಿದ್ದಾರಲ್ಲ ಇವತ್ತು ಡ್ಯಾಮೇಜ್ ಕಂಟ್ರೋಲ್ಗೆ. ಪಾಪ ಬಸವರಾಜ ರಾಯರೆಡ್ಡಿ ಅವ್ರು ನಿನ್ನೆ ಬಾಯಿ ತಪ್ಪಿ ಅಥವಾ ಉದ್ದೇಶಪೂರ್ವಕವಾಗಿ ಹೇಳಿದ್ರೋ ಗೊತ್ತಿಲ್ಲ, ಹಿಂದೆಲ್ಲ ಹೇಳಿದ್ರು ಅವರು. ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಮಲಗಬಿಟ್ಟಿದೆ, ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿಗೆ ಯಾವ ಕ್ಷೇತ್ರಕ್ಕೂ ಹಣ ಹೋಗ್ತಿಲ್ಲ, ನಾನು CM ಪಕ್ಕದಲ್ಲೇ ಇರೋದಕ್ಕೆ ನಾನು ಸ್ವಲ್ಪ ತಂದುಕೊಂಡಿದ್ದೀನಿ, ನನ್ನ ಕ್ಷೇತ್ರದ ತರ ಯಾವ ಕ್ಷೇತ್ರನೂ ಇಲ್ಲ, ಎಲ್ಲೂ ಅಭಿವೃದ್ಧಿ ಇಲ್ಲ ಗ್ಯಾರಂಟಿ ಕಾರಣದಿಂದಾಗಿ ಅಂತ ಸತ್ಯ ಹೇಳಿದ್ದವರಲ್ಲಿ ಮೊದಲಿಗರು ಬಸವರಾಜ ರಾಯರೆಡ್ಡಿ ಅವರು. ಈಗ ಹೇಳ್ತಿದ್ದಾರೆ ಮಿತಿ ಮೀರಿ ಹೋಗಿದೆ, ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1. ಅದಕ್ಕೆ ಅದರ ಪರಿಣಾಮವೇ ಕಾಮಗಾರಿ ಅಭಿವೃದ್ಧಿನೂ ಸರಿಯಾಗಿ ಆಗ್ತಿಲ್ಲ. ಮೊದಲೆಲ್ಲ ಎಷ್ಟೆಷ್ಟು ವರ್ಷ, 100 ವರ್ಷ ಬಾಳಿಕೆ ಬರ್ತಾ ಇತ್ತು ಕಟ್ಟಡಗಳು, ಈಗ ಬರೀ 10 ವರ್ಷನೂ ಕೂಡ ಆಗಲ್ಲ. ಯಾಕಂದ್ರೆ ಭ್ರಷ್ಟಾಚಾರ, ಕೆಲಸ ಕಾರ್ಯ ಎಲ್ಲ ಡಿಲೇ ಆಗೋದಿಕ್ಕೂ ಭ್ರಷ್ಟಾಚಾರ ಕಾರಣ ಅಂತ ಹೇಳ್ತಾರೆ ಅವರು. ಜನರಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು ಮತ್ತೊಂದು. ಆದ್ರೆ ಈಗ ಸರ್ಕಾರ ಇರೋದು ಯಾರದ್ದು? ಅವರದ್ದೇ ಸರ್ಕಾರವನ್ನ ಈ ರೀತಿ ಬೆತ್ತಲೆ ಮಾಡಿ ಬೀದಿಗೆ ತಂದು ನಿಲ್ಲಿಸಿದ್ರ ಬಸವರಾಜ ರಾಯರೆಡ್ಡಿ ಅವರನ್ನು. ಚರ್ಚೆ ಜೋರಾಯಿತು. ಅದಾದ್ಮೇಲೆ ಬಂದು ಹಿಂಗೆ ಸಮಜಾಯಿಷಿ ಕೊಡ್ತಿದ್ದಾರೆ ಅವರು. ಅಯ್ಯೋ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಿದ್ದೀನಿ, ನಾನು ಹೇಳೋದ್ರಲ್ಲಿ ತಪ್ಪೇನಿದೆ, ನಾನು ವಾಪಸ್ ತಗೊಳ್ಳಲ್ಲ.
ಹಂಗಾದ್ರೂ ಚರ್ಚೆ ಆಗಲಿ, ಅಷ್ಟೆಲ್ಲ ಸಿಕ್ಕಾಪಟ್ಟೆ ನಡೀತಿದೆ, ಅಧಿಕಾರಿಗಳು ಸರಿಯಾಗಬೇಕು ಅಂತ ಹೇಳಿದೆ ನಾನು ಅಂತಾರೆ. ಸೊ ಅಧಿಕಾರಿಗಳು ಸರಿ ಮಾಡುವಂಥ ಸಾಮರ್ಥ್ಯ ಇಲ್ಲದ ಸರ್ಕಾರವಾ? ಹಿಂದಿನದ್ದು ಸೇರಿ ಅವತ್ತು 40%, ಇವತ್ತು ಇನ್ನೂ ಜಾಸ್ತಿ ಆಗಿದೆ ಅಂತ ಗುತ್ತಿಗೆದಾರರ ಸಂಘನೇ. ಯಾವ ಗುತ್ತಿಗೆದಾರರ ಸಂಘ 40% ಅಂತ ಬಿಜೆಪಿ ಮೇಲೆ ಆರೋಪ ಮಾಡಿತ್ತಲ್ಲ, ಅದೇ ಗುತ್ತಿಗೆದಾರರ ಸಂಘ ಬಿಜೆಪಿಲೂ ಸಿಕ್ಕಾಪಟ್ಟೆ ಇತ್ತು. ಆದ್ರೆ ಬಿಜೆಪಿಗಿಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿಯಾಗಿ ಹೋಗಿದೆ ಅಂತ ನೇರ ಅಧ್ಯಕ್ಷರೇ ಅನೌನ್ಸ್ ಮಾಡಿದ್ರಲ್ಲ. ಈಗ ಬಸವರಾಜ ರಾಯರೆಡ್ಡಿ ಅವರು ಅದನ್ನು ಕನ್ಫರ್ಮ್ ಮಾಡ್ದಂಗೆ ಆಯ್ತು. ಅಭಿವೃದ್ಧಿಗೆ ಸಂಬಂಧಪಟ್ಟಂತೇನೋ ಅವ್ರು ಹಿಂಗೆ ಹೇಳ್ತಿದ್ದಾರೆ ಅಂದ್ರೆ ಅದನ್ನು ಖಚಿತಪಡಿಸ್ದಂಗೆ ಆಯ್ತು. ಈಗ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸರ್ಕಾರಕ್ಕೆ ಕೈ ನಾಯಕನೇ, ಅದರಲ್ಲೂ ಸಿದ್ದರಾಮಯ್ಯನವರ ಪರಮಾಪ್ತನೇ ಇಂಥದ್ದೊಂದು ಬುಡಕ್ಕೆ ಬಾಂಬ್ ಇಟ್ಟಂಗಾಗಿದೆ. ಇದು ರಾಷ್ಟ್ರವ್ಯಾಪಿ ಸಂಚಲನ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ನ ಶಾಸಕರು ಆರ್ಥಿಕ ಸಲಹೆಗಾರರ ಬಾಯಲ್ಲಿಯೇ ಸತ್ಯ ಕಡೆಗೂ ಬಂತಲ್ಲ ಅಂತ ಪ್ರತಿಪಕ್ಷಗಳು ಮುಗಿಬೀಳ್ತಾ ಇರೋದು. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.